ಇನ್ನ ಭಾರತ ಅಮೆರಿಕ ಕೃಷಿ ಒಪ್ಪಂದಕ್ಕೆ ವಿರೋಧ ವ್ಯಕ್ತವಾಗ್ತಾ ಇದೆ. ಯಾವುದೇ ಕಾರಣಕ್ಕೂ ಈ ಒಪ್ಪಂದಕ್ಕೆ ಸಹಿ ಮಾಡಬಾರದು ಪ್ರಧಾನಿ ಮೋದಿ ಅವರು ಅಂತ ಹೇಳಿ ರೈತರು ಈಗ ಪ್ರತಿಭಟನೆಯ ಹಾದಿಯನ್ನ ತುಳಿದಿದ್ದಾರೆ. ಮೈಸೂರು ಸಂಸದ ಯದುವೀರ್ ಒಡೆಯರ್ ಕಚೇರಿಯ ಎದುರುಗಡೆ ರೈತರು ಪ್ರತಿಭಟನೆಯನ್ನ ನಡೆಸಿದ್ದಾರೆ. ಪ್ರಧಾನಿ ಮೋದಿ ಅವರು ಈ ಒಪ್ಪಂದಕ್ಕೆ ಯಾವುದೇ ಕಾರಣಕ್ಕೂ ಸಹಿ ಹಾಕಬಾರದು ಅಂತ ಹೇಳಿ ಆಗ್ರಹಿಸಿ ಅನ್ನದಾತರು ಧರಣಿ ನಡೆಸಿದ್ದಾರೆ. ಹೊನ್ನೂರು ಪ್ರಕಾಶ್, ಮಂಜು, ಕಿರಣ್ ನೇತೃತ್ವದಲ್ಲಿ ಪ್ರತಿಭಟನೆ ನಡೆದಿರುವುದು. ಕೃಷಿ ಮುಕ್ತ ವಾಣಿಜ್ಯ ಒಪ್ಪಂದಕ್ಕೆ ವಿರೋಧಿಸಿ ಈ ಪ್ರತಿಭಟನೆ ನಡೆದಿದೆ. ನಮ್ಮ ಜೊತೆಗೆ ಮಾತನಾಡೋದಕ್ಕೆ ರೈತ ಮುಖಂಡರಾಗಿರುವಂತಹ ಹೊನ್ನೂರು ಪ್ರಕಾಶ್ ಜೊತೆಗೆ ಮುಜುಕರ್ ಅವರನ್ನ ಮಾತಾಡಿಸ್ತಾ ಹೋಗ್ತೀನಿ. ಸರ್, ಇವತ್ತು ಪ್ರತಿಭಟನೆ ಮಾಡಿದಿರಾ, ಯಾವ ವಿಚಾರಗಳು ಇದು ಸಾಕಷ್ಟು ರೈತರಿಗೆ ಮಾರಕ ಆಗ್ತಾ ಇದೆ ಅಂತ? ಸರ್, ಇವತ್ತು ಏನು ಅವತ್ತು ಕಾಂಗ್ರೆಸ್ ಸರ್ಕಾರ ಇದ್ದಾಗ WTO ಒಪ್ಪಂದ, ಗ್ಯಾಟ್ ಒಪ್ಪಂದ, ಇವತ್ತು FTA ಏನು ವಿಶ್ವ ಕೃಷಿ ವಲಯದ ವಿಶ್ವ ವ್ಯಾಪಾರ ಒಪ್ಪಂದಕ್ಕೆ ಸಹಿ ಹಾಕಿದ್ರೆ ಅಲ್ಲಿ ಯಾಕಂದ್ರೆ ಅಲ್ಲಿ 1% ರೈತರಿದೆ, ಸಾವಿರಾರು ಎಕರೆ, 10,000 ಎಕರೆ, 20 ಒಬ್ಬೊಬ್ಬ ರೈತರ ಹತ್ರ ಇದೆ. ಜೊತೆಗೆ ಅಲ್ಲಿನ ಸರ್ಕಾರ ಅವರಿಗೆ ಸಿಕ್ಕಾಪಟ್ಟೆ ಸಬ್ಸಿಡಿ ಕೊಡ್ತಾ ಇದ್ದಾರೆ. ನಮ್ಮ ದೇಶ ತುಂಡು ಭೂಮಿಯ ದೇಶ, ಇಲ್ಲಿ ಸರ್ಕಾರಗಳು ಸಬ್ಸಿಡಿ ಕೊಡಬೇಡ ಅಂತ ಅದೇ ಷರತ್ತಾಗ್ತಾ ಇದೆ. ಅಂತ ವ್ಯತ್ಯಾಸದಲ್ಲಿ ಜೊತೆಗೆ ಅಲ್ಲಿ ಒಂದು ಹಸು ಸಾಕಿದ್ರೆ 300 ರಿಂದ 400 ರೂಪಾಯಿ ಸಬ್ಸಿಡಿ ಕೊಡ್ತಾರೆ. ನಮ್ಮಲ್ಲಿ ಆ ತರ ವ್ಯವಸ್ಥೆ ಇಲ್ಲ. ಈ ತರ ವ್ಯವಸ್ಥೆಯಲ್ಲಿ ಅಲ್ಲಿಂದ ನಮಗೆ ಫ್ರೀ ಏನೂ ಕೊಡದೆ, ಅಲ್ಲಿ ಸುಂಕನೇ ಇಲ್ಲದೆ ಫ್ರೀ ಇದರಲ್ಲಿ ತರಿಸ್ತೆ ಇಲ್ಲಿನ ರೈತರಿಗೆ ಬಳತು ಹೊಡೆತಾಗಿದೆ. ಈಗಾಗಲೇ ಸುದ್ದಿ ಗೊತ್ತಾಗೆ 2,400 ಇದ್ದ ಮುಸ್ಕಿನ ಜೋಳ ಇವತ್ತು 1,400 ಬಂದಿದೆ. ಇದೇ ತರ ಆದ್ರೆ ಮುಂದೆ ಬಹಳಷ್ಟು ಕಷ್ಟ ಆಗುತ್ತೆ. ರೈತರ ಬೆಳೆನೇ ಬೆಳೆಯಕ್ಕಾಗಲ್ಲ ಆ ಒಂದು ವ್ಯವಸ್ಥೆ. ಜೊತೆಗೆ ಅಲ್ಲಿ GM ತಳಿಗಳು ಏನು ಜೆನೆಟಿಕಲಿ ಮಾಡಿಫೈಡ್ ತಳಿಗಳು ಬಂದಾಗ ಅವೆಲ್ಲ ಪ್ರಾಣಿಗಳ ವಂಶವಾಹಿನಿ ಸೇರಿಸಿದ ತಳಿಗಳಾದ್ರಿಂದ ಇಲ್ಲಿ ಆ ಪರಿಣಾಮಗಳು ಬೀರುತ್ತೆ. ಆ ಫುಡ್ ಅನ್ನ ಇಲ್ಲಿ ತಿನ್ನಲ್ಲ ಜನ, ಅದು ಮಾನವ ಮತ್ತು ಪ್ರಾಣಿಗಳ ವಂಶಗಳು ಹಾಳಾಗುತ್ತೆ. ಹೀಗಾಗಿ ಒಂದು ಕೇಂದ್ರ ಸರ್ಕಾರ ಅದು FTA ಬರ್ತದೆ, ಟ್ರೇಡ್ ಬರ್ತದೆ, ಆದ್ರೆ ರಾಜ್ಯ ಸರ್ಕಾರ ಕೃಷಿಗೆ ಬರ್ತದೆ. ಇವರು ಸಹ ವಿರೋಧಿಸಬೇಕು, ಅದನ್ನ ಅವರು ವಿರೋಧಿಸಬೇಕು. ಯಾಕಂದ್ರೆ ಇಲ್ಲಿ ರೈತರನ್ನ ಗಮನ ಇಟ್ಕೊಂಡು ಅವ್ರು ಯಾರೋ ಎಂದಿನ ಕಾಸು ಕೊಡ್ತಾರೆ, ಅವ್ರು ಕಮಿಷನ್ ಕೊಡ್ತಾರೆ, ಅದಲ್ಲ. ಇಲ್ಲಿ ಏನು 70 ಕೋಟಿ ಜನ ರೈತರು ಜೊತೆಗೆ 140 ಕೋಟಿ ಜನಸಂಖ್ಯೆನ ಉದ್ದೇಶ ಇಟ್ಕೊಂಡು ಕೇಂದ್ರ ಸರ್ಕಾರ ಯಾವುದೇ ಕಾರಣಕ್ಕೂ ಈ FTAಗೆ ಸಹಿ ಹಾಕಬಾರದು. ಎಸ್ಪೆಷಲಿ ಈ ಒಂದು ಕೇಂದ್ರ ಸರ್ಕಾರ ಏನಿದೆ, ಅವರು ಮೊದಲನೇ ದಿನದಿಂದಲೂ ಮಾತಾಡ್ಕೊಂಡ್ ಬಂದಿದ್ದ ವಿಚಾರ ಏನಂತ ಹೇಳಿದ್ರೆ ಆತ್ಮನಿರ್ಭರ ಭಾರತ. ನಾವು ನಮ್ಮ ದೇಶದಲ್ಲಿ ನಮ್ಗೆ ಬೇಕಾಗಿರೋದಂತೂ ಇಲ್ಲೇ ಉತ್ಪನ್ನ ಮಾಡಿಕೊಂಡು ನಾವೇ ಬೆಳಿಬೇಕು, ಯಾವ್ದು ಬೇರೆ ಮೇಲೆ ಪರಾವಲಂಬನೆ ಆಗಬಾರ್ದು ಅನ್ನೋದನ್ನ ಹೇಳ್ಕೊಂಡ್ಬಂದಂತ ಇದು ಸರ್ಕಾರ. ಇವರೇ ಇವತ್ತು ಹೋಗಿ ಅಂದ್ರೆ ಅಮೆರಿಕ ಜೊತೆಗೆ ಕೃಷಿ, ಎಸ್ಪೆಷಲಿ ಕೃಷಿ ಬಗ್ಗೆ ಮುಕ್ತ ವಾಣಿಜ್ಯ ಒಪ್ಪಂದಗಳು ಮಾಡ್ಕೊಂಡು ಬಂದ್ಬಿಟ್ರೆ ನನ್ನ ದೇಶದ ರೈತನ ಪರಿಸ್ಥಿತಿ ಅಧೋಗತಿಗೆ ಬರ್ತದೆ. ಈಗ ಪ್ರಕಾಶನ ಹೇಳ್ತಾ ಇದ್ರು 2,400, 2,200 ನಮಗೆ ನಾವೇ ತಗೊಂಡಿದ್ದೀವಿ ಹೋದ ವರ್ಷ ಮೆಕ್ಕೆಜೋಳನ, ಇವತ್ತು 1,400 ರೂಪಾಯಿಗೆ ಬಂದಿದೆ. ಬೇಳೆ ಈಗ ಆಲ್ರೆಡಿ ಸಾಲಲ್ಲಿ ಬಂದು ನಿಂತಿದೆ. ಕಬ್ದೇನಾಯ್ತು ಅಂತ ತಾವು ನೋಡಿದ್ರಿ. ಇಷ್ಟೆಲ್ಲ ಬರೀ ಸುದ್ದಿ ಕಿವಿಗೆ ಮುಟ್ಟಿದ ತಕ್ಷಣ ಇದೆಲ್ಲ ಆಗ್ತಾ ಇರಬೇಕಾದ್ರೆ ಎಲ್ಲಿಗೆ ಹೋಗ್ಬೋದು ನಾವು? ನಮ್ಮ ದೇಶದ ರೈತನ ಪರಿಸ್ಥಿತಿ ಎಲ್ಲಿಗೆ ಹೋಗ್ಬೋದು? ಎಸ್ಪೆಷಲಿ ಇವತ್ತು ಗ್ರಾಮೀಣ ಪ್ರದೇಶದಲ್ಲಿ ಮಹಿಳೆಯರ ಜೀವನ ನಡೀತಾ ಇರೋದೇ ಹಾಲಿನ ಮೇಲೆ. ಹಾಲಿನ ಉತ್ಪನ್ನಗಳನ್ನ ನೀವು ಆಮದು ಮಾಡ್ಕೊಳ್ಳೋದ್ರ ಬಗ್ಗೆ ಸೈನ್ ಮಾಡ್ತಾ ಇದ್ದೀರಿ. ನನ್ನ ಅಕ್ಕ ತಂಗಿರ ಕಥೆ ಏನಾಗಬೇಕು? ಯಾಕಂದ್ರೆ ಸುಮ್ಮನೆ ಉದಾಹರಣೆಗೆ ಹೇಳಿದ್ರೆ ಅವ್ರು 100 ಲೀಟರ್ ವರ್ಷಕ್ಕೆ ಉತ್ಪಾದನೆ ಮಾಡಿದ್ರೆ ನಾವು 250 ಲೀಟರ್ ಉತ್ಪಾದನೆ ಮಾಡ್ತಾ ಇದೀವಿ. ನಾನೇ ಅವ್ರಿಗೆ ಕೊಡೋ ಶಕ್ತಿ ಇಟ್ಕೊಂಡಿದ್ದೀನಿ. ಅಲ್ಲಿ ಹೋಗ್ಬಿಟ್ಟು 100 ಲೀಟರ್ ಹಾಕಿ ತಗೊಂಡ್ಬರ್ಬೇಕು. ಒಂದು. ಎರಡನೇದು, ತಾವು ಇನ್ನೊಂದು ಆಶ್ವಾಸನೆ ಕೊಟ್ಟಿರಿ ದೇಶದ ರೈತರಿಗೆ, ನಿಮ್ಮೆಲ್ಲರ ಆದಾಯವನ್ನು ದ್ವಿಗುಣ ಮಾಡ್ತೀನಿ ಅಂತ ಹೇಳಿದ್ರಿ. ಇವತ್ತು ಖರ್ಚು ತ್ರಿಗುಣ ಆಗಿದೆ, ಆದಾಯ ದ್ವಿಗುಣ ಆಗಲಿಲ್ಲ. ಮುಂದಿನ ದಿನಗಳಲ್ಲಿ ಇದೇನಾದ್ರು ಪರಿಸ್ಥಿತಿ ಈಗಲೇ ಹೋದ್ರೆ, ಈಗ ಆಲ್ರೆಡಿ NCRB ರಿಪೋರ್ಟ್ ಪ್ರಕಾರ ಪ್ರತಿ ಗಂಟೆಗೆ ಒಬ್ಬ ರೈತರು, ಈಗ ನಾವು ಈ ಕಾರ್ಯಕ್ರಮ ಆಗೋಷ್ಟೊತ್ತಿಗೆ ಎಲ್ಲೋ ದೂರದಲ್ಲೆಲ್ಲೋ ಒಂದು ರೈತ ತನ್ನ ಆತ್ಮಹತ್ಯೆ ಮಾಡ್ಕೊಂಡಿದ್ದಾನೆ ಕಷ್ಟಕ್ಕೂ. ಇನ್ನ ಭಾರತ ಅಮೆರಿಕ ಕೃಷಿ ಒಪ್ಪಂದಕ್ಕೆ ವಿರೋಧ ವ್ಯಕ್ತವಾಗ್ತಾ ಇದೆ. ಯಾವುದೇ ಕಾರಣಕ್ಕೂ ಈ ಒಪ್ಪಂದಕ್ಕೆ ಸಹಿ ಮಾಡಬಾರದು ಪ್ರಧಾನಿ ಮೋದಿ ಅವರು ಅಂತ ಹೇಳಿ ರೈತರು ಈಗ ಪ್ರತಿಭಟನೆಯ ಹಾದಿಯನ್ನ ತುಳಿದಿದ್ದಾರೆ. ಮೈಸೂರು ಸಂಸದ ಯದುವೀರ್ ಒಡೆಯರ್ ಕಚೇರಿಯ ಎದುರುಗಡೆ ರೈತರು ಪ್ರತಿಭಟನೆಯನ್ನ ನಡೆಸಿದ್ದಾರೆ. ಪ್ರಧಾನಿ ಮೋದಿ ಅವರು ಈ ಒಪ್ಪಂದಕ್ಕೆ ಯಾವುದೇ ಕಾರಣಕ್ಕೂ ಸಹಿ ಹಾಕಬಾರದು ಅಂತ ಹೇಳಿ ಆಗ್ರಹಿಸಿ ಅನ್ನದಾತರು ಧರಣಿ ನಡೆಸಿದ್ದಾರೆ. ಹೊನ್ನೂರು ಪ್ರಕಾಶ್, ಮಂಜು, ಕಿರಣ್ ನೇತೃತ್ವದಲ್ಲಿ ಪ್ರತಿಭಟನೆ ನಡೆದಿರುವುದು. ಕೃಷಿ ಮುಕ್ತ ವಾಣಿಜ್ಯ ಒಪ್ಪಂದಕ್ಕೆ ವಿರೋಧಿಸಿ ಈ ಪ್ರತಿಭಟನೆ ನಡೆದಿದೆ.
ನಮ್ಮ ಜೊತೆಗೆ ಮಾತನಾಡೋದಕ್ಕೆ ರೈತ ಮುಖಂಡರಾಗಿರುವಂತಹ ಒಲ್ಲೂರು ಪ್ರಕಾಶ್ ಜೊತೆಗೆ ಮಂಜು ಅವರನ್ನ ಮಾತಾಡಿಸ್ತಾ ಹೋಗ್ತೀನಿ. ಸರ್, ಇವತ್ತು ಪ್ರತಿಭಟನೆ ಮಾಡಿದಿರಾ, ಯಾವ ವಿಚಾರಗಳು ಇದು ಸಾಕಷ್ಟು ರೈತರಿಗೆ ಮಾರಕ ಆಗ್ತಾ ಇದೆ ಅಂತ? ಸರ್, ಇವತ್ತು ಏನು ಅವತ್ತು ಕಾಂಗ್ರೆಸ್ ಸರ್ಕಾರ ಇದ್ದಾಗ WTO ಒಪ್ಪಂದ, ಗ್ಯಾಟ್ ಒಪ್ಪಂದ, ಇವತ್ತು FTA ಏನು ವಿಶ್ವ ಕೃಷಿ ವಲಯದ ವಿಶ್ವ ವ್ಯಾಪಾರ ಒಪ್ಪಂದಕ್ಕೆ ಸಹಿ ಹಾಕಿದ್ರೆ ಅಲ್ಲಿ 1% ರೈತರಿದೆ, ಸಾವಿರಾರು ಎಕರೆ, 10,000 ಎಕರೆ, 20 ಒಬ್ಬೊಬ್ಬ ರೈತರ ಹತ್ರ ಇದೆ. ಜೊತೆಗೆ ಅಲ್ಲಿನ ಸರ್ಕಾರ ಅವರಿಗೆ ಸಿಕ್ಕಾಪಟ್ಟೆ ಸಬ್ಸಿಡಿ ಕೊಡ್ತಾ ಇದ್ದಾರೆ. ನಮ್ಮ ದೇಶ ತುಂಡು ಭೂಮಿಯ ದೇಶ, ಇಲ್ಲಿ ಸರ್ಕಾರಗಳು ಸಬ್ಸಿಡಿ ಕೊಡಬೇಡ ಅಂತ ಅದೇ ಷರತ್ತಾಗ್ತಾ ಇದೆ. ಅಂತ ವ್ಯತ್ಯಾಸದಲ್ಲಿ ಜೊತೆಗೆ ಅಲ್ಲಿ ಒಂದು ಹಸು ಸಾಕಿದ್ರೆ 300 ರಿಂದ 400 ರೂಪಾಯಿ ಸಬ್ಸಿಡಿ ಕೊಡ್ತಾರೆ. ನಮ್ಮಲ್ಲಿ ಆ ತರ ವ್ಯವಸ್ಥೆ ಇಲ್ಲ. ಈ ತರ ವ್ಯವಸ್ಥೆಯಲ್ಲಿ ಅಲ್ಲಿಂದ ನಮಗೆ ಫ್ರೀ ಏನೂ ಕೊಡದೆ, ಅಲ್ಲಿ ಸುಂಕನೇ ಇಲ್ಲದೆ ಫ್ರೀ ಇದರಲ್ಲಿ ತರಿಸ್ತೆ ಇಲ್ಲಿನ ರೈತರಿಗೆ ಬಳತು ಹೊಡೆತಾಗಿದೆ. ಈಗಾಗಲೇ ಸುದ್ದಿ ಗೊತ್ತಾಗೆ 2,400 ಇದ್ದ ಮುಸ್ಕಿನ ಜೋಳ ಇವತ್ತು 1,400 ಬಂದಿದೆ. ಇದೇ ತರ ಆದ್ರೆ ಮುಂದೆ ಬಹಳಷ್ಟು ಕಷ್ಟ ಆಗುತ್ತೆ. ರೈತರ ಬೆಳೆನೇ ಬೆಳೆಯಕ್ಕಾಗಲ್ಲ ಆ ಒಂದು ವ್ಯವಸ್ಥೆ. ಜೊತೆಗೆ ಅಲ್ಲಿ GM ತಳಿಗಳು ಏನು ಜೆನೆಟಿಕಲಿ ಮಾಡಿಫೈಡ್ ತಳಿಗಳು ಬಂದಾಗ ಅವೆಲ್ಲ ಪ್ರಾಣಿಗಳ ವಂಶವಾಹಿನಿ ಸೇರಿಸಿದ ತಳಿಗಳಾದ್ರಿಂದ ಇಲ್ಲಿ ಆ ಪರಿಣಾಮಗಳು ಬೀರುತ್ತೆ. ಆ ಫುಡ್ ಅನ್ನ ಇಲ್ಲಿ ತಿನ್ನಲ್ಲ ಜನ, ಅದು ಮಾನವ ಮತ್ತು ಪ್ರಾಣಿಗಳ ವಂಶಗಳು ಹಾಳಾಗುತ್ತೆ. ಹೀಗಾಗಿ ಒಂದು ಕೇಂದ್ರ ಸರ್ಕಾರ ಅದು FTA ಬರ್ತದೆ, ಟ್ರೇಡ್ ಬರ್ತದೆ, ಆದ್ರೆ ರಾಜ್ಯ ಸರ್ಕಾರ ಕೃಷಿಗೆ ಬರ್ತದೆ. ಇವರು ಸಹ ವಿರೋಧಿಸಬೇಕು, ಅದನ್ನ ಅವರು ವಿರೋಧಿಸಬೇಕು. ಯಾಕಂದ್ರೆ ಇಲ್ಲಿ ರೈತರನ್ನ ಗಮನ ಇಟ್ಕೊಂಡು ಅವ್ರು ಯಾರೋ ಎಂಜಲ್ ಕಾಸು ಕೊಡ್ತಾರೆ, ಅವ್ರು ಕಮಿಷನ್ ಕೊಡ್ತಾರೆ, ಅದಲ್ಲ. ಇಲ್ಲಿ ಏನು 70 ಕೋಟಿ ಜನ ರೈತರು ಜೊತೆಗೆ 140 ಕೋಟಿ ಜನಸಂಖ್ಯೆನ ಉದ್ದೇಶ ಇಟ್ಕೊಂಡು ಕೇಂದ್ರ ಸರ್ಕಾರ ಯಾವುದೇ ಕಾರಣಕ್ಕೂ ಈ FTAಗೆ ಸಹಿ ಹಾಕಬಾರದು. ಎಸ್ಪೆಷಲಿ ಈ ಒಂದು ಕೇಂದ್ರ ಸರ್ಕಾರ ಏನಿದೆ, ಅವರು ಮೊದಲನೇ ದಿನದಿಂದಲೂ ಮಾತಾಡ್ಕೊಂಡ್ ಬಂದಿದ್ದ ವಿಚಾರ ಏನಂತ ಹೇಳಿದ್ರೆ ಆತ್ಮನಿರ್ಭರ ಭಾರತ. ನಾವು ನಮ್ಮ ದೇಶದಲ್ಲಿ ನಮ್ಗೆ ಬೇಕಾಗಿರೋದಂತೂ ಇಲ್ಲೇ ಉತ್ಪನ್ನ ಮಾಡಿಕೊಂಡು ನಾವೇ ಬೆಳಿಬೇಕು, ಯಾವ್ದು ಬೇರೆ ಮೇಲೆ ಪರಾವಲಂಬನೆ ಆಗಬಾರ್ದು ಅನ್ನೋದನ್ನ ಹೇಳ್ಕೊಂಬಂದಂತ ಇದು ಸರ್ಕಾರ. ಇವರೇ ಇವತ್ತು ಹೋಗಿ ಏನಾದ್ರು ಅಮೆರಿಕ ಜೊತೆಗೆ ಕೃಷಿ, ಎಸ್ಪೆಷಲಿ ಕೃಷಿ ಬಗ್ಗೆ ಮುಕ್ತ ವಾಣಿಜ್ಯ ಒಪ್ಪಂದಗಳು ಮಾಡ್ಕೊಂಡು ಬಂದ್ಬಿಟ್ರೆ ನನ್ನ ದೇಶದ ರೈತನ ಪರಿಸ್ಥಿತಿ ಅಧೋಗತಿಗೆ ಬರ್ತದೆ. ಈಗ ಪ್ರಕಾಶನ ಹೇಳ್ತಾ ಇದ್ರು 2,400, 2,200 ನಾವೇ ತಗೊಂಡಿದ್ದೀವಿ ಹೋದ ವರ್ಷ ಮೆಕ್ಕೆಜೋಳನ, ಇವತ್ತು 1,400 ರೂಪಾಯಿಗೆ ಬಂದಿದೆ. ಬೇಳೆ ಈಗ ಆಲ್ರೆಡಿ ಸಾಲಲ್ಲಿ ಬಂದು ನಿಂತಿದೆ. ಕಬ್ದೇನಾಯ್ತು ಅಂತ ತಾವು ನೋಡಿದ್ರಿ. ಇಷ್ಟೆಲ್ಲ ಬರೀ ಸುದ್ದಿ ಕಿವಿಗೆ ಮುಟ್ಟಿದ ತಕ್ಷಣ ಇದೆಲ್ಲ ಆಗ್ತಾ ಇರಬೇಕಾದ್ರೆ ಎಲ್ಲಿಗೆ ಹೋಗ್ಬೋದು ನಾವು? ನಮ್ಮ ದೇಶದ ರೈತನ ಪರಿಸ್ಥಿತಿ ಎಲ್ಲಿಗೆ ಹೋಗ್ಬೋದು? ಎಸ್ಪೆಷಲಿ ಇವತ್ತು ಗ್ರಾಮೀಣ ಪ್ರದೇಶದಲ್ಲಿ ಮಹಿಳೆಯರ ಜೀವನ ನಡೀತಾ ಇರೋದೇ ಹಾಲಿನ ಮೇಲೆ. ಹಾಲಿನ ಉತ್ಪನ್ನಗಳನ್ನ ನೀವು ಆಮದು ಮಾಡ್ಕೊಳ್ಳೋದ್ರ ಬಗ್ಗೆ ಸೈನ್ ಮಾಡ್ತಾ ಇದ್ದೀರಿ. ನನ್ನ ಅಕ್ಕ ತಂಗಿರ ಕಥೆ ಏನಾಗಬೇಕು? ಯಾಕಂದ್ರೆ ಸುಮ್ಮನೆ ಉದಾಹರಣೆಗೆ ಹೇಳಿದ್ರೆ ಅವ್ರು 100 ಲೀಟರ್ ವರ್ಷಕ್ಕೆ ಉತ್ಪಾದನೆ ಮಾಡಿದ್ರೆ ನಾವು 250 ಲೀಟರ್ ಉತ್ಪಾದನೆ ಮಾಡ್ತಾ ಇದೀವಿ. ನಾನೇ ಅವ್ರಿಗೆ ಕೊಡೋ ಶಕ್ತಿ ಇಟ್ಕೊಂಡಿದ್ದೀನಿ. ಅಲ್ಲಿ ಹೋಗ್ಬಿಟ್ಟು 100 ಲೀಟರ್ ಹಾಕಿ ತಗೊಂಡ್ಬರ್ಬೇಕು. ಒಂದು. ಎರಡನೇದು, ತಾವು ಇನ್ನೊಂದು ಆಶ್ವಾಸನೆ ಕೊಟ್ಟಿರಿ ದೇಶದ ರೈತರಿಗೆ, ನಿಮ್ಮೆಲ್ಲರ ಆದಾಯವನ್ನು ದ್ವಿಗುಣ ಮಾಡ್ತೀನಿ ಅಂತ ಹೇಳಿದ್ರಿ. ಇವತ್ತು ಖರ್ಚು ತ್ರಿಗುಣ ಆಗಿದೆ, ಆದಾಯ ದ್ವಿಗುಣ ಆಗಲಿಲ್ಲ. ಮುಂದಿನ ದಿನಗಳಲ್ಲಿ ಇದೇನಾದ್ರು ಪರಿಸ್ಥಿತಿ ಈಗಲೇ ಹೋದ್ರೆ, ಈಗ ಆಲ್ರೆಡಿ NCRB ರಿಪೋರ್ಟ್ ಪ್ರಕಾರ ಪ್ರತಿ ಗಂಟೆಗೆ ಒಬ್ಬ ರೈತರು, ಈಗ ನಾವು ಈ ಕಾರ್ಯಕ್ರಮ ಆಗೋಷ್ಟೊತ್ತಿಗೆ ಎಲ್ಲೋ ದೂರದಲ್ಲಿ ಎಲ್ಲೋ ಒಂದು ರೈತ ತನ್ನ ಆತ್ಮಹತ್ಯೆ ಮಾಡ್ಕೊಂಡಿದ್ದಾನೆ. ಇನ್ನ ಭಾರತ ಅಮೆರಿಕ ಕೃಷಿ ಒಪ್ಪಂದಕ್ಕೆ ವಿರೋಧ ವ್ಯಕ್ತವಾಗ್ತಾ ಇದೆ. ಯಾವುದೇ ಕಾರಣಕ್ಕೂ ಈ ಒಪ್ಪಂದಕ್ಕೆ ಸಹಿ ಮಾಡಬಾರದು ಪ್ರಧಾನಿ ಮೋದಿ ಅವರು ಅಂತ ಹೇಳಿ ರೈತರು ಈಗ ಪ್ರತಿಭಟನೆಯ ಹಾದಿಯನ್ನ ತುಳಿದಿದ್ದಾರೆ. ಮೈಸೂರು ಸಂಸದ ಯದುವೀರ್ ಒಡೆಯರ್ ಕಚೇರಿಯ ಎದುರುಗಡೆ ರೈತರು ಪ್ರತಿಭಟನೆಯನ್ನ ನಡೆಸಿದ್ದಾರೆ. ಪ್ರಧಾನಿ ಮೋದಿ ಅವರು ಈ ಒಪ್ಪಂದಕ್ಕೆ ಯಾವುದೇ ಕಾರಣಕ್ಕೂ ಸಹಿ ಹಾಕಬಾರದು ಅಂತ ಹೇಳಿ ಆಗ್ರಹಿಸಿ ಅನ್ನದಾತರು ಧರಣಿ ನಡೆಸಿದ್ದಾರೆ. ಹೊನ್ನೂರು ಪ್ರಕಾಶ್, ಮಂಜು, ಕಿರಣ್ ನೇತೃತ್ವದಲ್ಲಿ ಪ್ರತಿಭಟನೆ ನಡೆದಿರೋದು. ಕೃಷಿ ಮುಕ್ತ ವಾಣಿಜ್ಯ ಒಪ್ಪಂದಕ್ಕೆ ವಿರೋಧಿಸಿ ಈ ಪ್ರತಿಭಟನೆ ನಡೆದಿದೆ. ನಮ್ಮ ಜೊತೆಗೆ ಮಾತನಾಡೋದಕ್ಕೆ ರೈತ ಮುಖಂಡರಾಗಿರುವಂತಹ ಒಲ್ಲೂರು ಪ್ರಕಾಶ್ ಜೊತೆಗೆ ಮಂಜು ಅವರನ್ನ ಮಾತಾಡಿಸ್ತಾ ಹೋಗ್ತೀನಿ. ಸರ್, ಇವತ್ತು ಪ್ರತಿಭಟನೆ ಮಾಡಿದಿರಾ, ಯಾವ ವಿಚಾರಗಳು ಇದು ಸಾಕಷ್ಟು ರೈತರಿಗೆ ಮಾರಕ ಆಗ್ತಾ ಇದೆ ಅಂತ? ಸರ್, ಇವತ್ತು ಏನು ಅವತ್ತು ಕಾಂಗ್ರೆಸ್ ಸರ್ಕಾರ ಇದ್ದಾಗ WTO ಒಪ್ಪಂದ, ಗ್ಯಾಟ್ ಒಪ್ಪಂದ, ಇವತ್ತು FTA ಏನು ವಿಶ್ವ ಕೃಷಿ ವಲಯದ ವಿಶ್ವ ವ್ಯಾಪಾರ ಒಪ್ಪಂದಕ್ಕೆ ಸಹಿ ಹಾಕಿದ್ರೆ ಅಲ್ಲಿ 1% ರೈತರಿದೆ, ಸಾವಿರಾರು ಎಕರೆ, 10,000 ಎಕರೆ, 20 ಒಬ್ಬೊಬ್ಬ ರೈತರ ಹತ್ರ ಇದೆ. ಜೊತೆಗೆ ಅಲ್ಲಿನ ಸರ್ಕಾರ ಅವರಿಗೆ ಸಿಕ್ಕಾಪಟ್ಟೆ ಸಬ್ಸಿಡಿ ಕೊಡ್ತಾ ಇದ್ದಾರೆ. ನಮ್ಮ ದೇಶ ತುಂಡು ಭೂಮಿಯ ದೇಶ, ಇಲ್ಲಿ ಸರ್ಕಾರಗಳು ಸಬ್ಸಿಡಿ ಕೊಡಬೇಡ ಅಂತ ಅದೇ ಷರತ್ತಾಗ್ತಾ ಇದೆ. ಅಂತ ವ್ಯತ್ಯಾಸದಲ್ಲಿ ಜೊತೆಗೆ ಅಲ್ಲಿ ಒಂದು ಹಸು ಸಾಕಿದ್ರೆ 300 ರಿಂದ 400 ರೂಪಾಯಿ ಸಬ್ಸಿಡಿ ಕೊಡ್ತಾರೆ. ನಮ್ಮಲ್ಲಿ ಆ ತರ ವ್ಯವಸ್ಥೆ ಇಲ್ಲ. ಈ ತರ ವ್ಯವಸ್ಥೆಯಲ್ಲಿ ಅಲ್ಲಿಂದ ನಮಗೆ ಫ್ರೀ ಏನೂ ಕೊಡದೆ, ಅಲ್ಲಿ ಸುಂಕನೇ ಇಲ್ಲದೆ ಫ್ರೀ ಇದರಲ್ಲಿ ತರಿಸ್ತೆ ಇಲ್ಲಿನ
ರೈತರಿಗೆ ಬಳತು ಹೊಡೆತಾಗಿದೆ. ಈಗಾಗಲೇ ಸುದ್ದಿ ಗೊತ್ತಾಗೆ 2400 ಇದ್ದ ಮುಸ್ಕಿನ ಜೋಳ ಇವತ್ತು 1400 ಬಂದಿದೆ. ಇದೇ ತರ ಆದ್ರೆ ಮುಂದೆ ಬಹಳಷ್ಟು ಕಷ್ಟ ಆಗುತ್ತೆ. ರೈತರ ಬೆಳೆನೇ ಬೆಳೆಯಕ್ಕಾಗಲ್ಲ ಆ ಒಂದು ವ್ಯವಸ್ಥೆ. ಜೊತೆಗೆ ಅಲ್ಲಿ GM ತಳಿಗಳು ಏನು ಜೆನೆಟಿಕಲಿ ಮಾಡಿಫೈಡ್ ತಳಿಗಳು ಬಂದಾಗ ಅವೆಲ್ಲ ಪ್ರಾಣಿಗಳ ವಂಶವಾಹಿನಿ ಸೇರಿಸಿದ ತಳಿಗಳಾದ್ರಿಂದ ಇಲ್ಲಿ ಆ ಪರಿಣಾಮಗಳು ಬೀರುತ್ತೆ. ಆ ಫುಡ್ ಅನ್ನ ಇಲ್ಲಿ ತಿನ್ನಲ್ಲ ಜನ. ಅದು ಮಾನವ ಮತ್ತು ಪ್ರಾಣಿಗಳ ವಂಶಗಳು ಹಾಳಾಗುತ್ತೆ. ಹೀಗಾಗಿ ಒಂದು ಕೇಂದ್ರ ಸರ್ಕಾರ ಅದು FTA ಬರ್ತದೆ, ಟ್ರೇಡ್ ಬರ್ತದೆ, ಆದ್ರೆ ರಾಜ್ಯ ಸರ್ಕಾರ ಕೃಷಿಗೆ ಬರ್ತದೆ. ಇವರು ಸಹ ವಿರೋಧಿಸಬೇಕು, ಅದನ್ನ ಅವರು ವಿರೋಧಿಸಬೇಕು. ಯಾಕಂದ್ರೆ ಇಲ್ಲಿ ರೈತರನ್ನ ಗಮನ ಇಟ್ಕೊಂಡು ಅವ್ರು ಯಾರೋ ಎಂಜಲ್ ಕಾಸು ಕೊಡ್ತಾರೆ, ಅವ್ರು ಕಮಿಷನ್ ಕೊಡ್ತಾರೆ, ಅದಲ್ಲ. ಇಲ್ಲಿ ಏನು 70 ಕೋಟಿ ಜನ ರೈತರು ಜೊತೆಗೆ 140 ಕೋಟಿ ಜನಸಂಖ್ಯೆನ ಉದ್ದೇಶ ಇಟ್ಕೊಂಡು ಕೇಂದ್ರ ಸರ್ಕಾರ ಯಾವುದೇ ಕಾರಣಕ್ಕೂ ಈ FTAಗೆ ಸಹಿ ಹಾಕಬಾರದು. ಎಸ್ಪೆಷಲಿ ಈ ಒಂದು ಕೇಂದ್ರ ಸರ್ಕಾರ ಏನಿದೆ, ಅವರು ಮೊದಲನೇ ದಿನದಿಂದಲೂ ಮಾತಾಡ್ಕೊಂಡ್ ಬಂದಿದ್ದ ವಿಚಾರ ಏನಂತ ಹೇಳಿದ್ರೆ ಆತ್ಮನಿರ್ಭರ ಭಾರತ. ನಾವು ನಮ್ಮ ದೇಶದಲ್ಲಿ ನಮ್ಗೆ ಬೇಕಾಗಿರೋದಂತೂ ಇಲ್ಲೇ ಉತ್ಪನ್ನ ಮಾಡ್ಕೊಂಡು ನಾವೇ ಬೆಳಿಬೇಕು, ಯಾವ್ದು ಬೇರೆ ಮೇಲೆ ಪರಾವಲಂಬನೆ ಆಗಬಾರ್ದು ಅನ್ನೋದನ್ನ ಹೇಳ್ಕೊಂಬಂದಂತ ಇದು ಸರ್ಕಾರ. ಇವರೇ ಇವತ್ತು ಹೋಗಿ ಏನಾದ್ರು ಅಮೆರಿಕ ಜೊತೆಗೆ ಕೃಷಿ, ಎಸ್ಪೆಷಲಿ ಕೃಷಿ ಬಗ್ಗೆ ಮುಕ್ತ ವಾಣಿಜ್ಯ ಒಪ್ಪಂದಗಳು ಮಾಡ್ಕೊಂಡು ಬಂದ್ಬಿಟ್ರೆ ನನ್ನ ದೇಶದ ರೈತನ ಪರಿಸ್ಥಿತಿ ಅಧೋಗತಿಗೆ ಬರ್ತದೆ. ಈಗ ಪ್ರಕಾಶನ ಹೇಳ್ತಾ ಇದ್ರು 2400 2200 ನಮಗೆ ನಾವೇ ತಗೊಂಡಿದೀವಿ ಹೋದ ವರ್ಷ ಮೆಕ್ಕೆಜೋಳನ, ಇವತ್ತು 1400 ರೂಪಾಯಿಗೆ ಬಂದಿದೆ. ಬೇಳೆ ಈಗ ಆಲ್ರೆಡಿ ಸಾಲಲ್ಲಿ ಬಂದು ನಿಂತಿದೆ. ಕಬ್ದೇನಾಯ್ತು ಅಂತ ತಾವು ನೋಡಿದ್ರಿ. ಇಷ್ಟೆಲ್ಲ ಬರೀ ಸುದ್ದಿ ಕಿವಿಗೆ ಮುಟ್ಟಿದ ತಕ್ಷಣ ಇದೆಲ್ಲ ಆಗ್ತಾ ಇರಬೇಕಾದ್ರೆ ಎಲ್ಲಿಗೆ ಹೋಗ್ಬೋದು ನಾವು? ನಮ್ಮ ದೇಶದ ರೈತನ ಪರಿಸ್ಥಿತಿ ಎಲ್ಲಿಗೆ ಹೋಗ್ಬೋದು? ಎಸ್ಪೆಷಲಿ ಇವತ್ತು ಗ್ರಾಮೀಣ ಪ್ರದೇಶದಲ್ಲಿ ಮಹಿಳೆಯರ ಜೀವನ ನಡೀತಾ ಇರೋದೇ ಹಾಲಿನ ಮೇಲೆ. ಹಾಲಿನ ಉತ್ಪನ್ನಗಳನ್ನ ನೀವು ಆಮದು ಮಾಡ್ಕೊಳ್ಳೋದ್ರ ಬಗ್ಗೆ ಸೈನ್ ಮಾಡ್ತಾ ಇದ್ದೀರಿ. ನನ್ನ ಅಕ್ಕ ತಂಗಿರ ಕಥೆ ಏನಾಗಬೇಕು? ಯಾಕಂದ್ರೆ ಸುಮ್ಮನೆ ಉದಾಹರಣೆಗಳಿದೆ, ಅವ್ರು 100 ಲೀಟರ್ ವರ್ಷಕ್ಕೆ ಉತ್ಪಾದನೆ ಮಾಡಿದ್ರೆ ನಾವು 250 ಲೀಟರ್ ಉತ್ಪಾದನೆ ಮಾಡ್ತಾ ಇದೀವಿ. ನಾನೇ ಅವ್ರಿಗೆ ಕೊಡೋ ಶಕ್ತಿ ಇಟ್ಕೊಂಡಿದ್ದೀನಿ. ಅಲ್ಲಿ ಹೋಗ್ಬಿಟ್ಟು 100 ಲೀಟರ್ ಹಾಕಿ ತಗೊಂಡ್ಬರ್ಬೇಕು. ಒಂದು. ಎರಡನೇದು, ತಾವು ಇನ್ನೊಂದು ಆಶ್ವಾಸನೆ ಕೊಟ್ಟಿರಿ ದೇಶದ ರೈತರಿಗೆ, ನಿಮ್ಮೆಲ್ಲರ ಆದಾಯವನ್ನು ದ್ವಿಗುಣ ಮಾಡ್ತೀನಿ ಅಂತ ಹೇಳಿದ್ರಿ. ಇವತ್ತು ಖರ್ಚು ತ್ರಿಗುಣ ಆಗಿದೆ, ಆದಾಯ ದ್ವಿಗುಣ ಆಗಲಿಲ್ಲ. ಮುಂದಿನ ದಿನಗಳಲ್ಲಿ ಇದೇನಾದ್ರು ಪರಿಸ್ಥಿತಿ ಈಗಲೇ ಹೋದ್ರೆ, ಈಗ ಆಲ್ರೆಡಿ NCRB ರಿಪೋರ್ಟ್ ಪ್ರಕಾರ ಪ್ರತಿ ಗಂಟೆಗೆ ಒಬ್ಬ ರೈತರು, ಈಗ ನಾವು ಈ ಕಾರ್ಯಕ್ರಮ ಆಗೋಷ್ಟೊತ್ತಿಗೆ ಎಲ್ಲೋ ದೂರದಲ್ಲಿ ಎಲ್ಲೋ ಒಂದು ರೈತ ತನ್ನ ಆತ್ಮಹತ್ಯೆ ಮಾಡ್ಕೊಂಡಿದ್ದಾನೆ.